ಹಾಯ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಬೆಣ್ಣೆ ಯಾವ ಥರ ಮಾಡೋದು ಅಂತ ನೋಡೋಣ. ಬೆಣ್ಣೆ ಮೊಸರು ಮತ್ತು ಕೆನೆನ ಎತ್ತಿಟ್ಟಿರ್ತೇವಲ್ವ ಫ್ರಿಜ್ಜಲ್ಲಿ. ಜಾಸ್ತಿ ಹಾಲು ಉಳಿದಿದ್ರೆ ಅದನ್ನ ಹೆಪ್ಪಾಕ್ತೀವಿ, ಮೊಸರು ಮಾಡ್ತೀವಿ. ಮತ್ತು ಕೆನೆ ಬಂದಿರುತ್ತೆ ಎತ್ತಿಟ್ಟಿರ್ತೀವಿ. ಅದೆರಡನ್ನೂ 1 ವಾರ 2 ವಾರ ಈ ಥರ ಸ್ಟೋರ್ ಮಾಡಿ ಇಟ್ಟಿರ್ತೀವಿ. ಸ್ವಲ್ಪ ಜಾಸ್ತಿ ಆದಮೇಲೆ ಅದೆರಡನ್ನೂ ಮಿಕ್ಸಿ ಮಾಡಬೇಕು. ಮೊಸರು ಮತ್ತು ಕೆನೆನ ಎರಡನ್ನೂ ಸ್ವಲ್ಪ ಬಿಸಿನೀರು ಹಾಕಿ ಮಿಕ್ಸಿ ಮಾಡಬೇಕು. ಬಿಸಿನೀರು ಹಾಕಿದರೆ ಬೇಗ ಬೆಣ್ಣೆ ಬರುತ್ತೆ. ಬರೀ ಮೊಸರಿದ್ದರೆ ಬರೀ ಕೆನೆ ಇದ್ದರೆ ಬೆಣ್ಣೆ ಬರಲ್ಲ. ಎರಡೂ ಮಿಕ್ಸ್ ಇದ್ರೇ ಬೆಣ್ಣೆ ಬರೋದು. ನಾನು ಎರಡನ್ನೂ ಮಿಕ್ಸ್ ಮಾಡಿ ನೋಡಿ ಯಾವ ಥರ ಮಿಕ್ಸಿ ಮಾಡಿದ್ದೀನಿ, ಎಷ್ಟು ನೀಟಾಗಿ ಬೆಂದಿದೆ ಅಂತ. ಈ ಥರ ಮನೆಯಲ್ಲೇ ಮಾಡ್ಕೋಬೋದು. ಹೊರಗಡೆ ಹೋದರೆ 500-600 ರೂಪಾಯಿ ಕೆಜಿ ಇದೆ ಬೆಣ್ಣೆ. ಮನೆಯಲ್ಲೇ ಬರುತ್ತೆ. ಒಂದು ಅರ್ಧ ಲೀಟ್ರ್ 1 ಲೀಟ್ರ್ ಹಾಲು ತೊಗೊಂಡ್ರೆ ಕೆನೆ ಮೊಸರು ಎರಡೂ ಮಾಡ್ಬೋದು. ಮಾಡಿ ಮತ್ತು ಅದೆರಡನ್ನೂ ಎತ್ತಿಟ್ಟು ಬೆಣ್ಣೆ ಮಾಡ್ಬೋದು. ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ. ಈಸಿಯಾಗಿ ಮನೆಯಲ್ಲೇ ಮಾಡ್ಬೋದು. ಉಳಿದಿರೋ ಕೆನೆ ಮತ್ತು ಮೊಸರು ಅದನ್ನ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಟ್ಟಿರ್ತೀವಿ. ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ. 1/4 ಕೆಜಿ ಬೆಣ್ಣೆ ಬಂದಿದೆ.